ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಏನಿಷ್ಟು ಕತ್ತಲೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ? ಬೆಳಗ್ಗೆಯ ಸಂಜೆಯ ಕನ್ಫ್ಯೂಷನ್ ಬೇಡ, ಮುಸ್ಸಂಜೆ ಹೊತ್ತಿಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾನೆ. ಬಿಂದಿಗೆ ಹಿಡ್ಕೊಂಡು ಹೊರಟಿದ್ದಾನೆ, ಬಾವಿಯಿಂದ ನೀರು ಸೇದುವ ಅಂತ ಹೇಳಿ. ಯಾಕೆ ಬಾವಿಯಿಂದ ನೀರು ಸೇದುದು ಅದು ಸಂಜೆ ಹೊತ್ತಿಗೆ ಅಂತ ಕೇಳಿದರೆ, ಶುಕ್ರವಾರದ ಪೂಜೆಗೋಸ್ಕರ. ಶುಕ್ರವಾರ ಸಂಜೆ ಯಾವತ್ತೂ ನಮ್ಮ ಮನೇಲಿ ತುರ್ಕ ಪೂಜೆ ಇರ್ತದೆ ಅಂತ ಸುಮಾರು ವ್ಲಾಗಲ್ಲಿ ಹೇಳಿದ್ದೇನೆ, ಆಯಿತಾ. ಇವತ್ತು ಪಿಂಡಿ ಪಾಯಸ ಮಾಡುವ ಅಂತ ಹೊರಟಿದ್ದಾನೆ. ಗಟ್ಟಿ ಪಾಯಸ ಅಂತ ಕೂಡ ಕರೀತಾರೆ, ಗುಡ ಅನ್ನ ಅಂತ ಕೂಡ ಕರೀತಾರೆ. ಮಾಡುವ ಕ್ರಮ ಎಲ್ಲ ಒಂದೊಂದು ಇಂಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡೋದು. ಸೊ ಇವತ್ತು ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ, ಒಂದು ಶುಕ್ರವಾರ ಪೂಜೆ ಅಂತ ಬಂದಾಗ ನಾನು ಏನೆಲ್ಲ ಮಾಡ್ತಾನೆ ಅಂತ ತೋರಿಸುವ ಅಂತ. ಒಂದು ನಿಮಿಷ ಬಾವಿಯಿಂದ ನೀರನ್ನು ಸೇದಿಕೊಳ್ತಾನೆ. ನೋಡಿದ್ರಲ್ಲ, ಬಾವಿಯಿಂದ ನಾನು ನೀರು ಸೇದಿದ್ದು ನನ್ನ ಗಂಡನ ಮನೆಗೆ ಬಂದೆ, ಆಯಿತಾ. ನನಗೆ ಬಾವಿಯಿಂದ ನೀರು ಸೇದಿ ಗೊತ್ತೇ ಇರಲಿಲ್ಲ. ಬಾವಿ ನೀರು ಕುಡಿದು ಗೊತ್ತಿತ್ತು, ಆದರೆ ಬಾವಿಯಿಂದ ನೀರು ಸೇದಿ ನನಗೆ ಅಭ್ಯಾಸವೇ ಇರಲಿಲ್ಲ. ಗಂಡನ ಮನೆಗೆ ಬಂದ ನಂತರವೇ ನಾನು ಕಲ್ತದ್ದಾಯ್ತಾ. ಎಷ್ಟೋ ವಿಷಯಗಳನ್ನು ನಾನು ಕಲ್ತದ್ದು ಮದುವೆ ಆದ ನಂತರ. ಮದುವೆ ಮುಂಚೆ ಏನಿದ್ರು ಜಸ್ಟ್ ಕಲೆ, ಓದು, ಆಟ ಪಾಠ ಇಂಥದ್ರಲ್ಲೇ ಹೋಯಿತು. ಮದುವೆ ಆದ ನಂತರ ಸುಮಾರಷ್ಟು ವಿಷಯಗಳನ್ನು ಕಲಿತುಕೊಂಡೆ. ಕಲಿಯದಿದ್ದರೂ ಜೀವನ ಕಲಿಸ್ತದೆ, ಆಯಿತಾ. ಬಾವಿಯಿಂದ ನೀರು ಸೇದುದು ಒಂಥರ ಗಮ್ಮತ್ತಾಯ್ತಾ. ಡೇಂಜರ್ ಮಾತ್ರ. ಅಭ್ಯಾಸ ಇಲ್ಲದಿದ್ದರೆ ಟಪ್ಪ ಒಳಗೆ. ಎಲ್ಲ ಗೊತ್ತಿರುವ ವಿಷಯವೇ ಆದರೂ ಹಂಚಿಕೊಳ್ಬೇಕು ಅಂತ ಅನ್ನಿಸಿತು. ನೈವೇದ್ಯ ಅಂತ ಬಂದಾಗ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಅಳತೆಯಲ್ಲಿ ನೈವೇದ್ಯ ಇಡಲಿಕ್ಕಿರ್ತದೆ, ಆಯಿತಾ. ನಿತ್ಯ ಪೂಜೆ ಇರುವವರಿಗೆ, ನಿತ್ಯ ನೈವೇದ್ಯ ಇರುವವರಿಗೆ ಇದರ ಬಗ್ಗೆ ಗೊತ್ತಿರ್ತದೆ. ನಾನು ನೈವೇದ್ಯ ಮಾಡಿ ಗೊತ್ತಾ ಇದ್ದೆ, ಆಯಿತಾ. ಈಗ ನಮ್ಮಲ್ಲಿ ನಿತ್ಯ 2.5 ಕುರ್ತೆ ಅಷ್ಟು ನೈವೇದ್ಯ ಇದ್ದರೆ ಹಗಲು ಪೂಜೆಗೆ, ಶುಕ್ರವಾರ ಪೂಜೆಗೆ ಸಂಜೆಗೆ 2 ಕುರ್ತೆ ನೈವೇದ್ಯ ಇಡಲಿಕ್ಕೆ ಇರ್ತದೆ. ಅದು ಎಲ್ಲ ಅವರವರ ಮನೆಯ ಪದ್ಧತಿಗಳನ್ನು ಆಚರಿಸಿಕೊಂಡು ಬಂದ ಹಾಗೆ. ಒಂದರಲ್ಲಿ ದೇವರಿಗೆ ನೈವೇದ್ಯಕ್ಕೆ ಉರುಳಿಯಲ್ಲಿ, ಇದು ಅನ್ನಕ್ಕೆ, ಇದು ಪಿಂಡಿ ಪಾಯಸಕ್ಕೆ ಈ ಕಡೆ ಇಟ್ಕೊಂಡಿದ್ದೇನೆ. ಇವತ್ತು ಕೆಲಸ ಮಾಡ್ತಾನೆ ವ್ಲಾಗ್ ಮಾಡಿಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಇದೇ ಸ್ಪೆಷಲ್ ಆಯಿತಾ ಇವತ್ತಿದು. ಈಗ ಅಕ್ಕಿ ತೊಳಿಲಿಕ್ಕೆ ಹೊರಟಿದ್ದೇನೆ, ಒಂದು ಪಿಂಡಿ ಪಾಯಸಕ್ಕೆ, ಒಂದು ಅನ್ನದ ನೈವೇದ್ಯಕ್ಕೆ. ಹೊರಗೆ ಕತ್ತಲಲ್ಲ, ಸೊ ಲೈಟ್ ಹಾಕ್ಕೊಳ್ಳಿಕ್ಕೆ ಬಂದೆ. ಪ್ರತಿ ಸಲ ಕತ್ತಲು ಅಂತ ಎಂತ ಹೇಳೋದು, ಲೈಟ್ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ವಾ ಅಂತ ಆಗಬಾರ್ದಲ್ಲ, ಅದಕ್ಕೆ. ಇಷ್ಟು ಸಣ್ಣ ಮಕ್ಕಳಿದ್ದು ನೀವೇ ಇಷ್ಟೆಲ್ಲ ಕೆಲಸ ಮಾಡಬೇಕಾ ಅಂತ ಒಂದು ಪ್ರಶ್ನೆ ಬರ್ತದೆ ಆಗ ಸುಮಾರು ಜನಕ್ಕೆ. ನಾನು ನನ್ನ ಮಗ ಹುಟ್ಟುವ ಮುಂಚೆ ಶುಕ್ರವಾರ ಪೂಜೆಗೆ ನಾನೇ ಎಲ್ಲ ತಯಾರಿ ಮಾಡಿರ್ತಾ ಇದ್ದೆ, ಆಯಿತಾ. ಅತ್ತೆ ಮಾಡೋದನ್ನು ನೋಡಿಕೊಂಡು ಅವರ ಜೊತೆ ಸೇರಿ ನಾನು ಕಲಿತದ್ದು. ಮಗ ಹುಟ್ಟಿದಾಗ ಸ್ವಲ್ಪ ಕಡಿಮೆ ಆಯಿತು ಒಂದಷ್ಟು ಸಮಯಗಳವರೆಗೆ. ಆಮೇಲೆ ಅವನು ದೊಡ್ಡಾದ ನಂತರ ವಾಪಸ್ಸು ತನ್ನ ಕಂಟಿನ್ಯೂ ಮಾಡಿದೆ. ವಾಪಸ್ಸು ಒಂದು ಪುಟ್ಟಕ್ಕೆ ಬಂದ ನಂತರ ಕಡಿಮೆ ಆಯಿತು. ಈಗ ಇತ್ತೀಚೆಗೆ ಸುಮಾರು ಒಂದು 4-5 ವಾರದಿಂದ ಮತ್ತೆ ಇನ್ಚಾರ್ಜನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಮೊದಲು ಅಕ್ಕಿಯನ್ನು ತೊಳ್ಕೊಳ್ತಾನೆ, ಮತ್ತಷ್ಟು ವಿಷಯಗಳನ್ನು ಮುಂದೆ ಮಾತಾಡ್ತಾ ಹೋಗ್ತಾನೆ. ಇಲ್ಲದಿದ್ದರೆ ಅಕ್ಕಿ ಅಲ್ಲೇ ಬಾಕಿ ಆಗ್ತದೆ, ನೀರು ಕಾದು ಕೂತ್ಕೊಳ್ತದೆ. ಅಕ್ಕಿ ತೊಳೆದಾಯಿತು, ಇನ್ನು ನೀರು ಕಾದಿದ್ರೆ ಹೋಗಿ ಹಾಕೋದು. ಪಿಂಡಿ ಪಾಯಸಕ್ಕೆ ಇಟ್ಟ ನೀರು ಕುದಿದಿದೆ, ಅದಕ್ಕೆ ಹಾಕ್ಕೊಳ್ಳೋದು. ನಾನು ಇವತ್ತು 1 ಕುಡ್ತೆಯಷ್ಟು ಅಕ್ಕಿದು ಪಿಂಡಿ ಪಾಯಸ ಮಾಡೋದು, ಗಟ್ಟಿ ಪಾಯಸ ಮಾಡಿಕೊಳ್ಳೋದು. ಅಕ್ಕೆಲ್ಲ ಹಾಕಾಯಿತು. ನಿಮ್ಮ ಅತ್ತೆ ಹೆಂಗಿದ್ದಾರಲ್ಲ, ಚಂದ ಕೆಲಸ ಮಾಡ್ತಾರೆ ಅಂತೆಲ್ಲ ಸುಮಾರು ಕಮೆಂಟ್ಸ್ ಬರ್ತದೆ, ಖುಷಿ ಆಗ್ತದೆ ಕೇಳಲಿಕ್ಕೆ. ಅಟ್ ದ ಸೇಮ್ ಟೈಮ್ ನನಗೂ ಕೂಡ ಸಣ್ಣ ಪ್ರಾಯ ಮುಂದೆ ಹೋಗ್ತಾ ಇದ್ದಾಗೆ ನಾನು ಕೂಡ ಒಂದೊಂದು ವರ್ಷ ದೊಡ್ಡಾಗ್ತಾ ಹೋಗ್ತಾನೆ. ಆಗ ಮುಂದೆ ನನಗೆ ಇನ್ಚಾರ್ಜ್ ಬರುವಾಗ ಸಡನ್ ಬರ್ಡನ್ ಆಗಬಾರ್ದು ಅಂತ ಹೇಳೋ ಉದ್ದೇಶಕ್ಕೆ ನಾನು ಸೇರಿಕೊಂಡು ಕೆಲಸ ಮಾಡ್ತೇನೆ, ಆಯಿತಾ. ನನ್ನ ಅತ್ತೆ ಯಾವತ್ತೂ ಹೇಳ್ತಾರೆ, ಸಣ್ಣ ಮಕ್ಕಳಿರುವಾಗ ಕೆಲಸ ಮಾಡಲಿಕ್ಕೆ ಭಾರಿ ಕಷ್ಟ. ಅದರ ಅನುಭವ ನನಗುಂಟು. 3 ಮಕ್ಕಳನ್ನು ನೋಡಿಕೊಂಡು ನಾನು ಕೆಲಸ ಮಾಡಿದ್ದು ಎಷ್ಟು ಕಷ್ಟ ಆಗ್ತದೆ. ಬೆಳಿಗ್ಗೆ ನಾವು ಹೇಳುವಾಗ ಅವ್ರು ನಮ್ಮ ಜೊತೆ ಹೇಳ್ತಾರೆ,
ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ದೆಲ್ಲ ಸತ್ಯ. ಹಾಗಾಗಿ ಅತ್ತೆ ನಾನು ಸ್ವಲ್ಪ ಕಡಿಮೆ ಕೆಲಸ ಮಾಡುವಾಗ ಅವ್ರು ಏನು ಹೇಳೋದಿಲ್ಲ, ಜಾಸ್ತಿ ಕೆಲಸ ಮಾಡಿದ್ರು ಏನು ಹೊಗಳೋದು ಇಲ್ಲ. ಅವರು ಯಾವತ್ತೂ ಒಂದೇ ಥರನಾಗಿ ಹೋಗೋದಾಯ್ತಾ. ಅವರು ಜಾಸ್ತಿ ಎಕ್ಸ್ಪ್ರೆಸ್ ಎಲ್ಲ ಮಾಡೋದಿಲ್ಲ. ಆದರೆ ನಾನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿಕೊಂಡು ನನಗಾದಷ್ಟು ಹೋಗ್ತಾನೆ ಆಯಿತಾ. ನಾನು ಕೆಲಸವೇ ಮಾಡೋದಿಲ್ವಾ ಅಂತ ಹೇಳಿ ಬಂದಂಥ ಪ್ರಶ್ನೆಗೆ ಇದು ಉತ್ತರ. ಸೊ ದೇವರ ಮನೆಗೆ ಬಂದೆ, ಯಾಕೆಂತ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ಹಿಂದೆ ಒಂದಷ್ಟು ಬಟ್ಟೆ ಆರಿಸಿದ್ದು ಕಾಣ್ತಾ ಇರಬಹುದು. ಮಳೆಗೆ ಬಟ್ಟೆ ಒಣಗೋದಿಲ್ಲ. ನಾವು ದೇವರ ಮನೆ ಒಳಗೆ ಇಲ್ಲಿ ಹಾಕೋದು ಯಾಕೆ ಅಂತ ಹೇಳಿದರೆ, ಇಲ್ಲೆಲ್ಲ ರಾತ್ರಿ ಬಂದ್ ಮಾಡಿದಾಗ ಈ ರೂಮ್ ಬೆಚ್ಚಗೆ ಇರ್ತದೆ ಆಯಿತಾ. ಆಗ ಬಟ್ಟೆ ಅಲ್ಪ ಮಟ್ಟಿಗಾದರೂ ಒಣಗ್ತದೆ, ಮತ್ತು ಒಂದು ದಿವಸ ಕಳೆದಾಗ ಪೂರ್ತಿ ಮಟ್ಟಿಗೆ ಒಣಗ್ತದೆ. ಹಾಗಾಗಿ ನಾವು ಬಟ್ಟೆನ ಇಲ್ಲಿ ಹಾಕೋದು. ಈಗ ನಾನು ದೇವರ ಒಳಗೆ ಬಂದದ್ದು ಯಾಕೆ ಅಂತ ಕೇಳಿದರೆ, ನಾನು ನನ್ನ ಕೊಡಪಾನವನ್ನು ದೇವರ ಅಡುಗೆ ಕೋಣೆಯಲ್ಲೇ ಬಿಟ್ಟು ಬಂದಿದ್ದೇನೆ. ಯಾಕೆ ಅಂತ ಕೇಳಿದರೆ, ಚಂದನ ತಳಿಲಿಕ್ಕೆ. ಈಗ ದುರ್ಗಾ ಪೂಜೆಗೆ ಚಂದನ ಬೇಕು. ಕೆಲವರು ಕುಂಕುಮ ನೀರು ಮಾಡ್ತಾರೆ, ಕೆಲವರು ಚಂದನ ತಳೆದು ಕೆಂಪು ನೀರು ಮಾಡಿಕೊಳ್ತಾರೆ. ನಮ್ಮಲ್ಲಿ ಚಂದನ ತಳೆದು ಕೆಂಪು ನೀರು ಮಾಡಿಕೊಳ್ಳೋದು. ಯಾಕೆಂತ ಕೇಳಿದರೆ, ಅದರಲ್ಲಿ ಈ ನೀರಿಗೆ ಚಂದನವನ್ನು ತಳೆದು ಹಾಕಿದಾಗ ಅದು ಕೆಂಪಾಗ್ತದೆ. ಆ ಕೆಂಪು ನೀರಿಗೆ ಆಮೇಲೆ ಕೇಪುಳ ಹೂವು, ನನಗೆ ಸಡನ್ ಬಾಯಿಗೆ ಬರಲಿಲ್ಲ, ಕೇಪುಳ ಹೂವನ್ನು ಆ ನೀರಿಗೆ ಹಾಕಿ ದೇವರಿಗೆ ಪುಷ್ಪಾರ್ಚನೆ ಮಾಡ್ತಾರೆ. ಅಂದರೆ ಕುಂಕುಮ ನೀರು ಸಹಿತ ಅರ್ಚನೆ. ಅದರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಅಷ್ಟು ವಿಷಯ ನನಗೆ ಗೊತ್ತುಂಟು. ಅದಕ್ಕೋಸ್ಕರ ಚಂದನ ತಳಿತಾ ಇದ್ದೇನೆ. ಮನುಷ್ಯನ ಜೀವನ ಕೂಡ ಹೀಗೆ ಆಯಿತಾ. ಫಿಲಾಸಫಿ ಬಿಡ್ತೇನೆ ಅಂತ ಅಂದ್ಕೊಳ್ಬೇಡಿ. ನನಗೆ ಯಾವತ್ತೂ ಹಾಗೆ, ನಾನು ಯಾವುದಾದ್ರು ಒಂದು ವಿಷಯ ಮಾಡೋದಾದರೆ ಅದನ್ನು ಇದಕ್ಕೆ ಕನೆಕ್ಟ್ ಮಾಡೋದು ಜಾಸ್ತಿ. ಹೀಗೆ ಹೌದಲ್ವಾ, ಹೀಗೆ ನಡೆಯೋದಲ್ವ ಅಂತ. ಹಾಗಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ಭಾವಜೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಈ ಚಂದನವನ್ನು ತಳೆಯುವಾಗ ಕಾಣೋದು ಮನುಷ್ಯ ಜೀವನವೂ ಕೂಡ ಹಾಗೆ. ಯಾವತ್ತು ಹುಟ್ಟಿನಿಂದ ಸಾವಿರವರೆಗೆ ಈ ಥರವೇ ತೇಯ್ದು ಕೆಲಸ ಮಾಡುವವರಿಗೆ ಮಾತ್ರ ಅನ್ವಯ, ಕೆಲಸ ಮಾಡಿದವರಿಗಲ್ಲ ಈ ವಿಷಯ, ಕೂತು ತಿನ್ನುವವರಿಗಲ್ಲ ಈ ವಿಷಯ. ಈ ಥರ ತಳ್ದು ಹೋಗುವಾಗ ಇದು ಚಂದನ ಕೆಂಪು ಬರ್ತದೆ, ಫಲ ಸಿಗ್ತದೆ, ಅದನ್ನು ನಾವು ಉಪಯೋಗಿಸ್ತೇವೆ. ನಮ್ಮ ಜೀವನವೂ ಕೂಡ ಹಾಗೆ. ಮನುಷ್ಯ ಜೀವನವನ್ನು ಈ ಥರ ತೇಯ್ದು ಬೇಕಾದದ್ದನ್ನೆಲ್ಲ ನಾವು ಪಡೆದುಕೊಂಡು ಕೊನೆಗೊಂದು ದಿನ ಮುಕ್ತಿ ತಗೊಳ್ಳು. ಸ್ವಲ್ಪ ಜಾಸ್ತಿ ಆಯ್ತಲ್ಲ ಫಿಲಾಸಫಿ, ಗೊತ್ತಿಲ್ಲ, ಆದರೆ ವಿಷಯ ಸತ್ಯ. ನೋಡಿ, ಚಂದನ ತಳ್ತಾ ಇತ್ತು. ಅಲ್ಲಿ ಹೊರಗಿಂದ ಮಾತಾಡ್ತಿರುವ ಸ್ವರ ಕೇಳ್ತಿರ್ಬೋದು. ನನ್ನ ಮಾವ ಯಾರ ಜೊತೆಯೂ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ ಫೋನಲ್ಲಿ. ಹಾಗಾಗಿ ನಿಮಗೆ ಹೊರಗಿಂದ ಸ್ವರ ಕೂಡ ಕೇಳ್ತಾ ಇರ್ಬೋದು. ಚಂದನ ತಳ್ತಾ ಇತ್ತು. ಇನ್ನು ಮಾವ ಸ್ನಾನ ಮಾಡಿ ಬರುವಾಗ ಇಲ್ಲಿ ಬೇಕಾದ ಪರಿಕರಗಳನ್ನೆಲ್ಲ ಜೋಡಿಸಿಡೋದು. ನಾನು ಒಳಗೆ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾದರೆ ಮಕ್ಕಳು ಎಂತ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಮಕ್ಕಳು ಅಜ್ಜಿ ಜೊತೆ ಆಟಾಡ್ತಾ ಇದ್ದಾರೆ. ನಿನ್ನದೊಂದು ಮಿಸೈಲ್ ತುಂಡಾಗಿ ಉಂಡೆ ಇಪ್ಪದು ಮಗನೇ, ತೆಗಬೋದು ಅಷ್ಟೇ. ಇಲ್ಲಿ ನೋಡಿ, ಮಕ್ಕಳು ಅಜ್ಜಿ ಜೊತೆ ಇದ್ದಾರೆ. ನಾನೇನಾದರೂ ಭಕ್ತಿ ಭಾವದಲ್ಲಿ ಒಳಗೆ ಹಾಕುತ್ತೆ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಮಕ್ಕಳು ಅಜ್ಜಿ ಒಟ್ಟಿಗೆ ಇರೋದು ಆಯಿತಾ. ಯಾವತ್ತೂ ಕೇಳ್ತಿದ್ರಲ್ಲ, ನಿಮ್ಮ ಅತ್ತೆ ನಿಮ್ಮ ಮಕ್ಕಳನ್ನ ನೋಡಿಕೊಳ್ಳೋದೇ ಇಲ್ವಾ ಅಂತ. ನಾನೇ ತಾಯಿಯಾದವಳೆ ಮಕ್ಕಳ ಜೊತೆ ಇರೋದು. ಆದರೆ ತಾಯಿಗೆ ಹುಷಾರಿಲ್ಲದಾಗ, ತಾಯಿಗೆ ಸ್ನಾನ ಊಟ ಅವಳ ಕೆಲಸ ಇತ್ಯಾದಿ ಆಗಬೇಕಾದಾಗ ಯಾರಾದರೂ ಒಬ್ಬರು ಬೇಕು. ಅದು ನನ್ನ ಅತ್ತೆ ಆಯಿತಾ. ಮಾಡಿದ್ದಲ್ಲ ನನ್ನ ಅತ್ತೆ ನನ್ನ ಮಕ್ಕಳನ್ನೆಲ್ಲ ನೋಡಿಕೊಳ್ಳೋದು ಆಯಿತಾ. ಆ ಟೈಮಲ್ಲಿ ನೋಡಿ, ಆ ಒಂದು ಜಿರಾಫೆ, ಆಮೇಲೆ ಈ ಒಂದು ಮಿಲ್ಟ್ರಿ ಮಿಸೈಲ್, ಇದನ್ನು ನನ್ನ ಗಂಡ ಕೊಟ್ಟಿಯೂರಿನಿಂದ ಮಕ್ಕಳಿಗಾಗಿ ತಂದದ್ದು. ಇವನ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾನೆ ಆಯಿತಾ. ಹಾಂ, ನಿನಗೆ ತಂದದ್ದು ಆಯಿತಾ. ನನ್ನ ಮಗಳು ನನ್ನನ್ನು ಬಿಟ್ಟರೆ ನೆಕ್ಸ್ಟ್ ಅವಳಿಗೆ ಯಾರು ಅಂತ ಕೇಳಿದರೆ ಅವಳ ಅಜ್ಜಿ. ನೆಕ್ಸ್ಟ್ ಅಮ್ಮ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಎರಡನೇ ಅಮ್ಮ ಅವಳಿಗೆ ಅಜ್ಜಿ ಅಂತ ಇಡೀ ಮನೆ ಹುಡುಕ್ತಾಳೆ. ಸ್ನಾನ ಎಲ್ಲ ಆಗಿ ಫ್ರೆಶ್ ಆಗಿದೆ. ಈ ಮಣ್ಣಿನಲ್ಲೆಲ್ಲ ಸೊಕ್ಕಿ ಬಂದು ಪುಟ್ಟಕ್ಕೋ ಬಂದ ಓನರ್ ಬಂದ. ಒಂದರಿ ಕೊಡು ಮಗ,
ಎಲ್ಲರ ಮನೆ ಸಮಸ್ಯೆ ಅಷ್ಟೇ. ನನ್ನ ಆಟ ಸಾಮಾನು ಅವಳು ಮುಟ್ಟಿದ್ಲು, ಅವಳ ಆಟ ಸಾಮಾನು ಅವನು ಮುಟ್ಟಿದ್ನು, ಇದೆ. ಇಲ್ಲೊಂದು ಲೈಟ್ ಉಂಟು, ಅದು ಹೇಗೆ ಅಂತ ಹೇಳಿದ್ರೆ ನಾವು ಹೋಗುವಾಗ ಆನ್ ಆಗುದಾಯ್ತಾ. ಇದು ನನ್ನನ್ನು ರೆಕಗ್ನೈಸ್ ಮಾಡೋದಿಲ್ಲ. ನನ್ನ ಮಗನ್ ಬಂದರೆ ಮಗಳು ಬಂದರೆ ಎಲ್ಲ ರೆಕಗ್ನೈಸ್ ಮಾಡ್ತದೆ. ನಾನು ಯಾವತ್ತೂ ಹೇಳಿಕೊಂಡು ನನ್ನ ನಿಂಗೆ ಕಾಣೋದಿಲ್ವಾ ಅಂತ. ಎಂತಕ್ಕೆ ಪೇಪರ್ ಹರಿವಲ್ಲ? ಬೇಡ ಮಗ. ಅಯ್ಯೋ ನೋಡಿ, ಈಗ ಪಿಂಡಿ ಪಾಯಸಕ್ಕೆ ಇಟ್ಟ ಅಕ್ಕಿ ಬೆಂದಿದೆ, ಅನ್ನ ಆಗಿದೆ. ಇದರಲ್ಲಿ ನೀರಿನ ಪಸೆ ಆರಬೇಕು, ಚಂದ ಬೇಯಬೇಕು. ಇಷ್ಟಾಗುವಾಗ ಇದಕ್ಕೆ ನಮಗೆಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ಬೆಲ್ಲ ಹಾಕ್ಕೊಳ್ಳೋದು ಆಯಿತಾ. ಆಮೇಲೆ ಅದು ಬೆಲ್ಲ ಕರಗಿ ಚಂದ ನೀರಾಗಿ ವಾಪಸ್ ಅದು ಕುದಿದು ಅದು ಗಟ್ಟಿಗೆ ಬರಬೇಕು. ಈಗ ಈ ಬೆಲ್ಲ ನೀರಾಗಬೇಕು, ಸೌಟಲ್ಲಾಡಿಸ್ತಾ ಇರಬೇಕು. ನಾನೊಮ್ಮೆ ಸ್ಟವನ್ನು ಸಣ್ಣ ಮಾಡಿಕೊಡ್ತೇನೆ. ಯಾಕೆಂತ ಹೇಳಿದರೆ ನನಗೆ ಬೆಲ್ಲ ಮುಟ್ಟಿದರೆ ಕೈ ತೊಳ್ಕೊಳ್ಳೋದಿದ್ರೆ ಆಗೋದಿಲ್ಲ ಆಯಿತಾ. ಅಷ್ಟು ಅದೊಂದು ಅಂಟು, ಬಾಯಿಗೆ ಎಷ್ಟು ಸಿಹಿಯೋ ಕೈಗೆ ಅಷ್ಟೇ ಕಷ್ಟ ನನಗೆ ಅಂಟಿದ್ರೆ ಆಯಿತಾ. ನರಪ್ಪ ಓಡ್ದಲ್ಲಿ ಸಣ್ಣ ಮಾಡಿದ್ದೇನಲ್ಲ, ಸೊ ಇನ್ನು ಅದನ್ನು ಕಾಯಿಸ್ಬೇಕು, ಇಲ್ಲದಿದ್ದರೆ ಅಡಿ ಕೂತು ಬಿಡ್ತದೆ ಅದು. ಚಂದ ನೋಡಿ ಅಷ್ಟು ಆಗೋಗ್ಲಿ, ಇಷ್ಟ ಆಯ್ತದು ಪರವಾಗಿಲ್ಲ, ಅದನ್ನು ಸರಿ ಮಾಡ್ಕೊಳ್ಬಹುದು. ಚಂದ ತೊಳಿಸ್ತಾ ಇರಬೇಕು. ಈ ಪಿಂಡಿ ಪಾಯಸಕ್ಕೆ ಹೇಗೆ ಅಂತ ಹೇಳಿದರೆ ಅಕ್ಕಿ ಚಂದ ಬೆಂದಿದ್ರೆ ಭಾರಿ ರುಚಿ ಆಗ್ತದೆ. ಆದರೆ ನಿಮಗೆ ಗೊತ್ತಾ, ಶಬರಿಮಲೆಯ ಅರವಣ ಪಾಯಸದ ಅಕ್ಕಿ ಅಷ್ಟು ಬೆಂದಿರೋದಿಲ್ಲ, ಆದರೆ ಅದರ ರುಚಿ ಮಾತ್ರ ಅಮೃತ. ಎಷ್ಟು ಜನರಿಗೆ ಶಬರಿಮಲೆಯ ಅರವಣ ಪಾಯಸ ಇಷ್ಟ ನೋಡೋ ಅಂತ ಹೇಳಿ ಕಮೆಂಟಲ್ಲಿ. ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತಾ. ಈ ಪರಿಮಳ ಕೇಳುವಾಗ ನನಗೆ, ನಾನು ಅಂಗನವಾಡಿಯಲ್ಲಿ ನಮಗೊಂದು ಪಾಯಸ ಮಾಡಿ ಕೊಡ್ತಿದ್ರು, ಅದು ನೆನಪಾಗ್ತಾ ಉಂಟು. ಆದರೆ ಕಷ್ಟಪಟ್ಟು ಆಸೆ ಹಾಕದೆ ಕೂತ್ಕೊಂಡಲ್ಲ, ನಾನು ನಿಂತುಕೊಂಡು ಇದನ್ನು ತೊಳಿಸ್ತಾ ಇದ್ದಾನೆ. ಯಾಕಂತ ಹೇಳಿದರೆ ದೇವರಿಗೆ ನೈವೇದ್ಯ ಆಗಬೇಕಲ್ಲ, ನೈವೇದ್ಯ ಆಗದೆ ನಾವು ಆಸೆ ಹಾಕೋದು ತಪ್ಪಲ್ವಾ. ಹಾಗಾಗಿ ನಾನು ಈಗ ಮೊಬೈಲನ್ನು ಪಕ್ಕಕ್ಕಿಟ್ಟು ಇದನ್ನು ಕಾಯಿಸುವ ಕೆಲಸಕ್ಕೆ ಕೂತ್ಕೊಳ್ತಾನೆ. ದೇವರ ನೈವೇದ್ಯಕ್ಕೆ ಪಾಯಸ ರೆಡಿ. ಈ ಗುಡಾನ್ನ, ಗಟ್ಟಿ ಪಾಯಸ, ಪಿಂಡಿ ಪಾಯಸ ಅಂತೆಲ್ಲ ಬಂದಾಗ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಏಲಕ್ಕಿ ಹಾಕ್ತಾರೆ, ಲವಂಗ ಹಾಕ್ತಾರೆ, ತುಪ್ಪದಲ್ಲಿ ಗೇರು ಬೀಜ, ದ್ರಾಕ್ಷಿ ಹುರಿದೆಲ್ಲ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡೋದು. ನಮ್ಮಲ್ಲಿ ನಾವು ಏಲಕ್ಕಿ ಲವಂಗ ಎಲ್ಲ ಹಾಕೋದಿಲ್ಲ, ಜಸ್ಟ್ ಅಕ್ಕಿ, ಬೆಲ್ಲ, ತುಪ್ಪ ಇಷ್ಟೇ ಹಾಕೋದು. ಅಂದರೆ ಕೆಲವೊಮ್ಮೆ ಏಲಕ್ಕಿ ಪರಿಮಳ ಎಲ್ಲ ಎಲ್ಲರಿಗೂ ಆಗೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ದೇವರಿಗೆ ನೈವೇದ್ಯ ಮಾಡಿದ್ರು ಲಾಸ್ಟಿಗೆ ತಿನ್ನೋದು ನಾವಲ್ಲ ಅಂತ ಹೇಳುವ ಭಾವ ನಮಗೆಲ್ಲ ಇರಲಿ. ಪೂಜೆಗೆಲ್ಲ ಸಿದ್ಧತೆ ಮಾಡಿ ಆಯಿತು. ಈಗ ಇವಳನ್ನು ನಾನು ಅಲ್ಲಿ ಹೊರಗೆ ತಿನ್ನುವ ಅಂತ ಕರ್ಕೊಂಬಂದದ್ದು. ಇಲ್ಲದಿದ್ದರೆ ಅವಳಲ್ಲಿ ಎಲ್ಲ ಭಾರಿ ಒತ್ತರ ಮಾಡಿ ಕೊಡ್ತಾಳೆ. ಹಾಗಾಗಿ ಅವಳನ್ನು ತಿನ್ನುವ ಅಂತ ಕರ್ಕೊಂಬಂದದ್ದಲ್ಲ, ಫ್ರಿಜ್ಜಲ್ಲಿ ಉಂಟು ಕೊಡುವ ಅಂತೆ. ಬೊಂಡ ಕೊಡ್ತೆ ಬಾ ಆಯಿತಾ. ಇಲ್ಲಿ ಬೊಂಡ ಒಂದು ಮಾವ ಉಡ್ದಿಟ್ಟಿದ್ರು. ಬೊಂಡ ನೀರು ಕುಡ್ದಾಯಿತು, ಇನ್ನು ಬಾವೇ ತಿನ್ನುವಂತ ಅವಳನ್ನು ಕರ್ಕೊಂಡು ಬಂದ್ಲು ನೋಡಿ. ಬಾ ಇದಿಲ್ಲಿ ಬೊಂಡ ಬೇಕಾ ಕೊಡ್ತೇವೆ. ಇವಳಿಗೆ ಇದು ಭಾರಿ ಮೆಚ್ಚಲಿಲ್ಲ ಆಯಿತಾ. ಬೊಂಡ ಬಾವೇ ಮೆಚ್ಚಲಿಲ್ಲ, ಬೊಂಡ ಮಾತ್ರ ಮೆಚ್ಚಿದ್ದ ಅವಳಿಗೆ. ಕೊಡ್ತೆ ಬೊಂಡ ನೀರು ಮಾತ್ರ ಮೆಚ್ಚಿದ್ದು, ಬೊಂಡ ಅಲ್ಲ. ಬಾವಿ ಮೆಚ್ಚುವುದಿಲ್ಲ ಸುಬ್ಬಕ್ಕನಿಗೆ, ಚಪ್ಪೆ ಆಗ್ತದೋ ಏನೋ. ಅದ ಅಮ್ಮ ಒಪ್ಪ ಇಲ್ಲ, ತೋಚಿ ಮಾಡಿಡ ತಾಯಿಲಿ. ಪೂಜೆ ಎಲ್ಲ ಆಗಿ ದೇವರಿಗೆ ಇಲ್ಲಿ ನೈವೇದ್ಯ ಮಾಡ್ತಾ ಇದ್ದಾರೆ ಮಾವ. ಮಗ ನೋಡಿ ಚಕ್ರ ತಾಳ ಹಿಡ್ಕೊಂಡು ಬರ್ತಾ ಇದ್ದಾನೆ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮಚ್ಚಿಮಲೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಸವಾಹನ